ಓಂ ಶಾಂತಿ. ಇಂದಿನ ದಿನಾಂಕ 26/3/2022. मीठे बच्चे, अब बेहद की रात पूरी हो रही है, दिन आने वाला है, वापस घर चलना है, इसलिए अब दर दर भटकना बंद करो. ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರವಾದಂಥ ಮಕ್ಕಳೇ, ಈಗ ಬೇಹಿದ್ದಿನ ರಾತ್ರಿ ಎನ್ನೋದು ಪೂರ್ಣವಾಯಿತು, ದಿನ ಅನ್ನೋದು ಬರ್ತಾ ಇದೆ, ವಾಪಸ್ ಮನೆಗೆ ಹೋಗಬೇಕು. ಈ ಕಾರಣ ಬಾಬಾ ಹೇಳೋದು ಏನು ಮಾಡಬೇಕು? ಅಲೆದಾಡೋದನ್ನು ಸಮಾಪ್ತಿ ಮಾಡಬೇಕು. ಊರು ಕೇರಿ ಭಗವಂತ ಸಿಗ್ತಾರೆ ಅಂತ ಏನು ಅಲ್ದಾಡ್ತೀವಿ ಅದನ್ನು ಕಂಪ್ಲೀಟಾಗಿ ಸಮಾಪ್ತಿ ಮಾಡಿ ಅನ್ನೋ ಒಂದು ರೀತಿಯಲ್ಲಿ ಬಾಬೋರು ತಿಳಿಸ್ತಾರೆ. किस प्रैक्टिस के आधार पर तुम बच्चे सर्विस बहुत अच्छी कर सकते हो? ಬಾಬಾ ಇವತ್ತು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ಯಾವ ಅಭ್ಯಾಸದ ಆಧಾರದಿಂದ ನಾವು ಮಕ್ಕಳು ಸರ್ವೀಸನ್ನು ಬಹಳ ಫಸ್ಟ್ ಕ್ಲಾಸ್ ಆಗಿ ಮಾಡ್ಬೋದು? यदि कम से कम 8 घंटे तक याद बनी रहे, ये प्रैक्टिस हो जाए तो सर्विस बहुत अच्छी कर सकते, क्योंकि याद से ही
सारे विश्व में पवित्रता और शांति के वाइब्रेशन फैलते हैं. ಬಾಬಾ ಹೇಳ್ತಾ ಇದ್ದಾರೆ, ಕಡಿಮೆ ಅಂದರೆ ಕಡಿಮೆ 8 ಗಂಟೆವರೆಗೂ ಬಾಬೋರನ್ನ ನೆನಪು ಮಾಡುವಂತಹ ಅಭ್ಯಾಸ ಮಾಡಬೇಕು. ಆಗ ಫಸ್ಟ್ ಕ್ಲಾಸ್ ಆಗಿ ಸರ್ವೀಸನ್ನು ಮಾಡುವುದಕ್ಕೆ ಸಾಧ್ಯ. ಏಕೆಂತೇಳಿದ್ರೆ ನೆನಪಿನಿಂದ ಇಡೀ ವಿಶ್ವದಲ್ಲಿ ಪವಿತ್ರತೆ ಮತ್ತು ಶಾಂತಿಯ ವೈಬ್ರೇಷನನ್ನು ಹರಡಿಸ್ಬೋದು. ಯಾದ್ ಸೇ ಹಿ ವಿಕರ್ಮ ಬಿ ವಿನಾಶ್ ಹೋಂಗೆ. ನೆನಪನ್ನು ಮಾಡೋದ್ರಿಂದ ವಿಕರ್ಮನೂ ಕೂಡ ವಿನಾಶವಾಗತ್ತೆ ಮತ್ತು ಪದವಿನೂ ಕೂಡ ಶ್ರೇಷ್ಠ ಸಿಕ್ಕತ್ತೆ. ಆ ಕಾರಣ ಆತ್ಮಿಕ ಯಾತ್ರೆಯನ್ನ ಮಾಡೋದ್ರಲ್ಲಿ ಎಂದೂ ಸುಸ್ತಾಗಬೇಡಿ. ಜಿಸಮ್ ಕಾ ಬಾಂಧ್ ಚೋಡ್ ದೇಹಿ ಅಭಿಮಾನಿ ಬನ್ನೆ ಕಾ ನಿರಂತರ ಅಭ್ಯಾಸ ಕರ್ತೆ ರೆಹನಾ ಹೇ. ಶರೀರದ ಭಾನವನ್ನ ಬಿಟ್ಟು ಆತ್ಮ ಅಭಿಮಾನಿ ಆಗುವಂತಹ ನಿರಂತರವಾದಂತಹ ಅಭ್ಯಾಸವನ್ನ ಮಾಡ್ತಾ ಹೋಗಿ ಮಕ್ಕಳೇ ಅಂತಾರೆ ಬಾಬಾ. ಗೀತೆ ರಾತ್ ಕೆ ರಾಯಿ ತಕ್ ಮತ್ ಜಾನ. ರಾತ್ರಿಯ ಪ್ರಯಾಣಿಕರೇ, ಎಂದೂ ಕೂಡ ಬಾಬಾ ಏನು ಹೇಳ್ತಿದ್ದಾರೆ, ಸುಸ್ತಾಗಬೇಡಿ. ಓಂ ಶಾಂತಿ. बच्चों ने सावधानी सुनी, बाप ने बच्चों को सावधानी की, ये रात के राई क्योंकि अब तुम्हारे लिए दिन आ रहा है. ಓಂ ಶಾಂತಿ. ಮಕ್ಕಳು ಎಚ್ಚರಿಕೆಯ ಮಾತನ್ನ ಕೇಳಿದ್ರೆ ತಂದೆ ನಾವು ಮಕ್ಕಳಿಗೆ ಎಚ್ಚರಿಕೆಯನ್ನ ಕೊಡ್ತಾರೆ. ರಾತ್ರಿಯ ಪ್ರಯಾಣಿಕರೇ, ಏಕೆಂತೇಳಿದ್ರೆ ನಮಗೋಸ್ಕರ ಬಾಬಾ ಇವತ್ತು ದಿನ ಅನ್ನೋದನ್ನ ತರ್ತಾ ಇದ್ದಾರೆ. ಯಹೇ ಬೇಹಿದ್ ಕಿ ರಾತ್ ಔರ್ ದಿನ್. ಇದು ಬೇಹಿದ್ ದಿನ, ರಾತ್ರಿ ಮತ್ತು ದಿನವಾಗಿದೆ. ಬೇಹಿದ್ ಕಿ ರಾತ್ पूरी होती है और बेहिद के दिन की ಸ್ಥಾಪನಾ ಓ ರಹಿ ಹೇ. ಬೇಹಿದ್ದಿನ ರಾತ್ರಿ ಎನ್ನೋದು ಪೂರ್ಣ ಆಗ್ತಾ ಇದೆ ಮತ್ತು ಬೇಹಿದ್ದಿನ ದಿನ ಅನ್ನೋದು ಸ್ಥಾಪನೆ ಆಗ್ತಾ ಇದೆ. ಅಬ್ ತುಮ್ ಬಚ್ಚೋ ಕೋ ಜಾನಾ ಹೇ ಅಪ್ನೆ ಘರ್. ಈಗ ನಾವು ಮಕ್ಕಳು ಎಲ್ಲೋಗ್ಬೇಕು ಅಂತ ಹೇಳ್ತಿದ್ದಾರೆ, ವಾಪಸ್ ಮನೆಗೆ ಹೋಗ್ಬೇಕು. ಜಿಸ್ಕೆ ಲಿಯೇ ತುಮ್ನೆ आधा कल्प भक्ति की, परंतु तुम बाप को ढूंढ ना सके क्योंकि उनके नाम रूप को बदल दिया है. ಯಾರನ್ನ ಬಾಬಾ ಹೇಳ್ತಾರೆ, ಅರ್ಧ ಕಲ್ಪ ಭಕ್ತಿಯನ್ನ ಮಾಡ್ತಾ ಬಂದ್ರಿ, ತಂದೆಯನ್ನ ಹುಡುಕ್ತಾ ಬಂದ್ವಿ. ಏಕೆಂತೇಳಿದ್ರೆ ಆ ನಾಮ ರೂಪ ಅನ್ನೋದು ಬದಲಾವಣೆ ಆಯ್ತು. ಅಬ್ ತುಮ್ ಜಾನ್ತೆ ವೋ ಬಾಪ್ ದಿನ್ ಮೇ अथवा कलयुग से सतयुग में जाने का रास्ता बता रहे हैं. ಈಗ ತಂದೆ ನಾವು ಮಕ್ಕಳಿಗೆ ದಿನದ ಎಡೆ ಅಥವಾ ಕಲಿಯುಗದಿಂದ ಸತ್ಯುಗಕ್ಕೆ ಹೋಗುವಂತಹ ದಾರಿಯನ್ನ ತೋರಿಸ್ತಾ ಇದ್ದಾರೆ, ತಿಳಿಸ್ತಾ ಇದ್ದಾರೆ. बाबा ने समझाया है, भ्रष्टाचारी उनको कहा जाता है जो विकार से पैदा होते हैं. भारतवासी बाप को ही भूल गए हैं. गीता का भगवान निराकार, उसके बदले साकार कृष्ण का नाम डाल दिया है. ಬಾಬಾ ಹೇಳ್ತಾ ಇದ್ದಾರೆ, ಭ್ರಷ್ಟಾಚಾರಿ ಯಾರಿಗೆ ಹೇಳಲಾಗತ್ತೆ? ಯಾರ್ದ ಜನ್ಮ ವಿಕಾರದಿಂದ ಆಗತ್ತೆ. ಭಾರತವಾಸಿಗಳು ತಂದೆಯನ್ನ ಮರ್ತೋಗಿದ್ದಾರೆ. ಗೀತೆಯ ಭಗವಂತ ನಿರಾಕಾರ, ಅದರ ಬದಲಾಗಿ ಸಾಕಾರ ಕೃಷ್ಣನ ಹೆಸರನ್ನ ಬರ್ದಿದ್ದಾರೆ. ಯಹೇ ಬಡೇತೆ ಬಡಿ ಭೂಲ್ ಜಿಸ್ ಕಾರಣ ಆಧಾ ಕಲ್ಪ್ ದುಃಖ ಭೋಗ್ನಾ ಪಡಾ ಹೇ. ದೊಡ್ಡದಕ್ಕಿಂತ ದೊಡ್ಡ ತಪ್ಪು ಅಂತ ಹೇಳ್ತಿದ್ದಾರೆ ಬಾಬಾ. ಯಾವ ಕಾರಣ? ಅರ್ಧ ಕಲ್ಪ ಬಾಬಾ ಹೇಳ್ತಾರೆ ದುಃಖವನ್ನ ಭೋಗಿಸ್ಬೇಕಾಗತ್ತೆ. ಭೂಲ್ ನಿಮಿತ್ ಬನಿ ಹೇ ದುಃಖ ಭೋಗ್ವಾನೆ ಕೆ, ಯಹ ಬಿ ಡ್ರಾಮಾ ಕಾ ಪಾರ್ಟ್ ನೂಂದಾ ಹುವಾ ಹೇ. ಭಕ್ತಿ ಮಾರ್ಗ ಮೇ ಭಟಕ್ತೆ ರೆಹತೆ ಹೇ. ಬಾಬಾ ಹೇಳ್ತಾ ಇದ್ದಾರೆ, ತಪ್ಪಾಗೋದು ಡ್ರಾಮಾದಲ್ಲಿ ನಿಮಿತ್ತ ಆಗಿದೆ ಅಂತ ಹೇಳ್ತಾರೆ. ಈ ದುಃಖವನ್ನ ಭೋಗಿಸ್ಲೇಬೇಕಾಗತ್ತೆ. ಬಾಬಾ ಹೇಳೋದು ಇದು ಕೂಡ ಡ್ರಾಮಾದಲ್ಲಿ ಮಕ್ಕಳೇ ಪಾರ್ಟ್ ಅನ್ನೋದು ಫಿಕ್ಸ್ ಆಗಿದೆ. ಭಕ್ತಿ ಮಾರ್ಗ ಮೇ ಭಟಕ್ತೆ ರೆಹತೆ ಹೇ. अगर बाप को जान ले तो भटकने की दरकार नहीं. तुमने अब बाप को जाना है.
ಭಕ್ತಿ ಮಾರ್ಗ ಅಲೆದಾಡುವಂಥ ಮಾರ್ಗ ಅಂತ ಹೇಳ್ತಾರೆ. ತಂದೆಯನ್ನ ಅಟ್ಲೀಸ್ಟ್ ನಾವು ತಿಳ್ಕೊಳ್ತೀವಿ ಅಂತ ಹೇಳಿದಾಗ ಅಲೆದಾಡುವಂತಹ ಅವಶ್ಯಕತೆ ಅನ್ನೋದೇ ಇರೋದಿಲ್ಲ. ಈಗ ತಂದೆಯ ಬಗ್ಗೆ ತಿಳ್ಕೊಂಡಿದ್ದೀವಿ. ಶ್ರೀ ಕೃಷ್ಣ ಅಗರ್ ಇಸಿ ರೂಪ್ ಮೇ ಆಯೆ ಫಿರ್ ತೋ ಉನ್ಕೋ ಪಹಚಾನ್ನೆ ಮೇ ಕೋಯಿ ತಕ್ಲೀಫ್ ನಾ ವೋ. ಶ್ರೀಕೃಷ್ಣನನ್ನ ಈ ರೂಪದಲ್ಲೇನಾದರೂ ನೋಡ್ತೀವಿ ಅಂತ ಹೇಳಿದಾಗ ಅರ್ಥ ಮಾಡ್ಕೊಳೋದ್ರಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಇರೋದಿಲ್ಲ. ಜಟ್ ಸಬ್ ಜಾನ್ ಜಾಯೆ परंतु ये तो इतना गुप्त है जो तुम बच्चे भी भूल जाते वो. ತಕ್ಷಣ ಎಲ್ಲರೂ ಕೂಡ ಬಾಬಾ ಹೇಳ್ತಾರೆ, ಮಕ್ಕಳೇ ತಿಳ್ಕೊಂಡ್ಬಿಡ್ತಾರೆ. ಆ ಕಾರಣ ಇದು ದೊಡ್ಡ ತಪ್ಪು ಅಂತ ಹೇಳ್ತಾರೆ ಬಾಬಾ. ಯಾವ ಕಾರಣ? ಅರ್ಧ ಕಲ್ಪ ದುಃಖವನ್ನ ಭೋಗಿಸ್ಬೇಕಾಗತ್ತೆ. तुमने अब बाप को जाना है. श्री कृष्ण अगर इसी रूप में आए फिर तो उनको पहचानने में कोई तकलीफ ना हो, परंतु ये तो इतना गुप्त है जो तुम बच्चे भी भूल जाते हो. कृष्ण को तो कोई भूल ना सके. ತಂದೆ ಗುಪ್ತರಾಗಿರೋ ಕಾರಣ ನಾವು ಮಕ್ಕಳು ಮರ್ತೋಗ್ತೀವಿ. ಕೃಷ್ಣನಂತೂ ಮರೆಯುವುದಕ್ಕೆ ಸಾಧ್ಯ ಇಲ್ಲ. सारी दुनिया एकदम चटक पड़े समझे श्री कृष्ण तो हमको स्वर्ग में ले चलेगा क्योंकि वो तो स्वर्ग का मालिक है. ಬಾಬಾ ಹೇಳೋದೇನು ಅಂತ ಹೇಳಿದ್ರೆ ತಿಳ್ಕೊಳ್ತಾರೆ, ಶ್ರೀಕೃಷ್ಣ ನಮ್ಮೆಲ್ಲರನ್ನ ಸ್ವರ್ಗಕ್ಕೆ ಕರ್ಕೊಂಡೋಗ್ತಾರೆ. ಏಕೆಂತೇಳಿದ್ರೆ ಅವರು ಸ್ವರ್ಗದ ಮಾಲೀಕರು. ಉನ್ಕೋ ಕೋಯಿ ಚೋಡೆ ಹಿ ನಹಿ ಪರಂತು ಸಮझाने की बड़ी ಯುಕ್ತಿ ಚಾಹಿಯೇ. ಯಾರೂ ಬಿಟ್ಟು ಹೋಗೋದಿಲ್ಲ, ಆದರೆ ನಾವು ಯಾವ ರೀತಿ ತಿಳಿಸ್ಕೊಡ್ತೀವಿ ಅದರದ ಮೇಲೆ ಆಧಾರವಾಗಿದೆ ಅನ್ನೋ ಒಂದು ರೀತಿಯಲ್ಲಿ ಬಾಬೋರು ತಿಳಿಸ್ತಾರೆ. अगर समझाने की युक्ति नहीं आती है तो कहाँ कहाँ डिसर्विस कर देते हैं क्योंकि खुद ही पूरा समझा हुआ नहीं है जो किसको अच्छी रीति सिद्ध कर हिसाब किताब बता सके. ಬಾಬಾ ಹೇಳ್ತಾ ಇದ್ದಾರೆ, ಈಗ ತಿಳಿಸಿಕೊಡುವಂಥ ಯುಕ್ತಿ ಬರೋದಿಲ್ಲ ಅಂತ ಹೇಳಿದ್ರೆ ಡಿಸರ್ವಿಸನ್ನು ಮಾಡ್ತಾರೆ. ಆ ಕುದ್ಹಿ ಪೂರ ಆ ಸ್ವಯಂವೂ ಕೂಡ ಪೂರ್ಣ ರೀತಿಯಲ್ಲಿ ತಿಳ್ಕೊಂಡಿರೋದಿಲ್ಲ. ಜೋ ಕಿಸ್ಕೋ ಅಚ್ಚಿ ರೀತಿ ಸಿದ್ದು ಕರ್ ಹಿಸಾಬ್ ಕಿತಾಬ್ ಬತಾ ಸಕೆ. ಚೆನ್ನಾಗಿ ತಿಳ್ಕೊಂಡು ಅದರ ಲೆಕ್ಕಾಚಾರವನ್ನು ಹೇಳಬೇಕಾಗತ್ತೆ. ಈ ಸಮಯ ಸ ಪತಿತ್ ಹೇ ಗಾತೆ ಬಿ ಹೇ ಪತಿತ್ ಪಾವನ್ ಸೀತಾರಾಮ್. ಈ ಸಮಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ, ಗಾಯನನೂ ಕೂಡ ಇದೆ ಪತಿತ ಪಾವನ सीताराम. परंतु पावन बनाने वाला कौन है ये कोई नहीं जानते. ನಮ್ಮನ್ನ ಪಾವನರನ್ನಾಗಿ ಮಾಡುವಂಥವರು ಯಾರು, ಇದ್ರ ಬಗ್ಗೆ ಇವತ್ತು ಯಾರೂ ಕೂಡ ತಿಳ್ಕೊಂಡಿಲ್ಲ. गीता का भगवान कृष्ण समझ लिया है, राम का तो कोई शास्त्र नहीं है. ऐसे नहीं रामायण कोई रामचंद्र का शास्त्र है. ಬಾಬಾ ಹೇಳೋದು, ಗೀತೆಯಲ್ಲಿ ಕೃಷ್ಣ ಕೋಯಿ ರಾಮ್ನೆ ನಹಿ ಸ್ಥಾಪನಾ ಕಿಯಾ. ಬ್ರಾಹ್ಮಣ ದೇವತಾ और क्षत्रिय तीनों धर्म एक साथ ही ಶುಭಾಬಾ ಸ್ಥಾಪನಾ ಕರ್ತೆ ಹೇ. ಕ್ಷತ್ರಿಯ ಧರ್ಮವನ್ನ ಶುಭಾಬಾ ಹೇಳ್ತಾ ಇದ್ದಾರೆ, ರಾಮ ಮಕ್ಕಳೇ ಸ್ಥಾಪನೆ ಮಾಡೋದಿಲ್ಲ. ಬ್ರಾಹ್ಮಣ, ದೇವತಾ ಮತ್ತು ಕ್ಷತ್ರಿಯ ಮೂರು ಧರ್ಮವನ್ನ ಒಂದೇ ಜೊತೆಯಲ್ಲಿ ಶುಭಾಬೋರು ಸ್ಥಾಪನೆಯನ್ನ ಮಾಡ್ತಾರೆ. ತುಮಾರೇ ಮೇ ಬಿ ತೋಡೆ ಹೇ ಜೋ ಇಸ್ ಬಾತ್ ಕೋ ಸಮಜ್ ಸಕ್ತೆ ಹೇ. ನಮ್ಮಲ್ಲೂ ಸ್ವಲ್ಪ ಮಾತ್ರ ಈ ಮಾತನ್ನ ಅರ್ಥ ಮಾಡ್ಕೊಳ್ತಾರೆ. ರಾಜ ರಾಣಿ ತೋ ಏಕ್ ಹೋತಾ ಹೇ. ರಾಜ ರಾಣಿ ಅಂತೂ ಒಬ್ಬರೇ ಇರ್ತಾರೆ, ಬಾಕಿ ಪ್ರಜಾ ಅವ್ರ ದಾಸ್ ದಾಸಿಯಾ ತೋ ಅನೇಕ್ ಬಂತೆ ಹೇ. ಬಾಕಿ ಪ್ರಜೆಗಳು ದಾಸದಾಸಿಯರು ಅನೇಕರು ಇರ್ತಾರೆ. आगे राजाओं के पास ढेर दास दासियां थी, कोई बहलाने के लिए, कोई डांस करने के लिए. डांस का शौक तो वह भी बहुत ही रहता है.
ಹಿಂದೆ ರಾಜರುಗಳ ಹತ್ರ ಅನೇಕ ದಾಸದಾಸಿಯರಿರ್ತಾರೆ. ಕೆಲವರು ರಾಜರನ್ನ ಖುಷಿ ಪಡಿಸೋದಕ್ಕೋಸ್ಕರ ಇರ್ತಾರೆ, ಇನ್ನು ಕೆಲವರು ರಾಜನ ಮುಂದೆ ಡಾನ್ಸ್ ಮಾಡೋದಕ್ಕೆ ಇರ್ತಾರೆ. ಆ ಡಾನ್ಸ್ ಅನ್ನೋದು ಸತ್ಯಯುಗದಲ್ಲೂ ಕೂಡ ಡಾನ್ಸ್ ಮಾಡಬೇಕು ಅಂತ ಶೌಕಿರುತ್ತೆ ಅಂತ ಹೇಳ್ತಿದ್ದಾರೆ, ಬಹಳ ಇರುತ್ತಂತೆ. ಬಾಕಿ ರಾಜ ರಾಣಿ ಬಹು ತೋಡೆ ನಿಕಲ್ತೆ ಹೇ. ಆದರೆ ಬಾಬಾ ಹೇಳ್ತಾ ಇದ್ದಾರೆ, ರಾಜ ರಾಣಿಯರು ಸ್ವಲ್ಪ ಮಾತ್ರ ಇರ್ತಾರೆ. ಜೋ ಅಚ್ಚಿ ರೀತಿ ಸಮಜ್ और समझा सकते हैं, प्रदर्शनी की सर्विस में मालूम पड़ जाता है कि कौन कौन अच्छी ರೀತಿ समझा सकते हैं. ಪ್ರದರ್ಶನಿಯ ಸರ್ವೀಸಿನಲ್ಲಿ ಗೊತ್ತಾಗತ್ತೆ ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ತಿಳಿಸ್ಕೊಡ್ತಾರೆ. पहली बात ये समझानी है कि भगवान को ना जाने के कारण ಸರ್ವವ್ಯಾಪಿ ಕಹಾ ದಿಯಾ ಹೇ. ಮೊಟ್ಟ ಮೊದಲ ಮಾತು ಇದನ್ನ ತಿಳ್ಕೊಳ್ಬೇಕು, ಭಗವಂತನನ್ನ ತಿಳ್ಕೊಳ್ದಲೇ ಇರೋ ಕಾರಣ ಸರ್ವವ್ಯಾಪಕರಾಗಿದ್ದಾರೆ, ಎಲ್ಲ ಕಡೆ ಪರಮಾತ್ಮ ಇದ್ದಾರೆ ಅನ್ನೋ ಒಂದು ರೀತಿಯಲ್ಲಿ ತಿಳ್ಕೊಳ್ತಾರೆ. दूसरा, कृष्ण को भगवान कहने से स्वर्ग रचने वाले ಶುಭಾಬಾ ಕಾ ನಾಮ್ ಗುಮ್ ಕರ್ ದಿಯಾ ಹೇ. ಇನ್ನೊಂದು, ಕೃಷ್ಣನನ್ನ ಭಗವಂತ ಅಂತ ಹೇಳೋ ಕಾರಣ ಸ್ವರ್ಗವನ್ನ ರಚನೆ ಮಾಡುವಂತ ಶುಭಾಬೋರ ಹೆಸರನ್ನೇ ಎಗರಿಸ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಬಾಬಾ. ನಿರಾಕಾರ ಬಾಪಿ ಸಬ್ಕಾ ರಚಯಿತಾ ಹೇ, ಉಸ್ ಏಕ್ ಕೋ ಹಿ ಯಾದ್ ಕರ್ನಾ ಹೇ, ವಹಿ ರಾಜಯೋಗ್ ಸಿಕ್ಲಾತೆ ಹೇ. ನಿರಾಕಾರ ತಂದೆ ನಮ್ಮೆಲ್ಲರ ರಚಯಿತ ಆಗಿದ್ದಾರೆ, ಅವರನ್ನೇ ನೆನಪು ಮಾಡಬೇಕು. ಏಕೆಂತೇಳಿದ್ರೆ ಅವರು ಈ ಒಂದು ಸಮಯದಲ್ಲಿ ಬಂದು ರಾಜಯೋಗವನ್ನ ಕಲಿಸ್ತಾ ಇದ್ದಾರೆ. ಪರಂತು ಗೀತಾ ಮೇ ಜೋ ಕೃಷ್ಣ ಭಗವಾನ್ ವಾಚ್ ಲಿಖ್ ದಿಯಾ ಹೇ, ಇಸ್ ಕಾರಣ ಹಿ ಆತ್ಮೆ ಗೀತಾ ಉಟಾಯೆ ಜೂಟಿ ಕಸಂ ಲೇತೆ ಹೇ. ಆದರೆ ಗೀತೆಯಲ್ಲಿ ಕೃಷ್ಣ ಭಗವಾನ್ ವಾಚ ಅಂತ ಬರ್ದಿರೋ ಕಾರಣ ಬಾಬಾ ಹೇಳ್ತಾ ಇದ್ದಾರೆ, ಕೈಯಲ್ಲಿ ಸುಳ್ಳಿನ ಗೀತೆಯನ್ನ ಇಟ್ಕೊಂಡಿರೋದನ್ನ ತೋರಿಸ್ತಾರೆ. ಅಬ್ ಬತಾವೋ ಕ್ಯಾ ಕೃಷ್ಣ ಹಾಜಿರ್ ನಾಜಿರ್ ಹೇ. ಈಗ ತಿಳಿಸಿ ಮಕ್ಕಳೇ, ನೀವೇ ಕೃಷ್ಣ ಎಲ್ಲಾ ಕಡೆ ಇದ್ದಾರ? वो निराकार परमात्मा हाजिर नाजिर है, सब मूंझे हुए है. ನಿರಾಕಾರ ಪರಮಾತ್ಮ ಪ್ರತ್ಯಕ್ಷ ರೂಪದಲ್ಲಿ ಇದ್ದರೆ ಮನುಷ್ಯರಿಗಿವತ್ತು ಕನ್ಫ್ಯೂಷನ್ ಅಂದರೆ ಕನ್ಫ್ಯೂಷನ್ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅಬ್ ತುಮ್ ಬಚ್ಚೋं को सवेरे उठ प्रैक्टिस करनी है, समझाने का राजा जनक मिसाल कहते हैं, ಅಶ್ರುವಕ್ರ ನೆ ಜನಕ್ ಕೋ ಜ್ಞಾನ್ ದಿಯಾ. ಈಗ ನಾವು ಮಕ್ಕಳು ಬೆಳಗ್ಗೆ ಬೆಳಗ್ಗೆ ತಿಳಿಸುವಂತಹ ಅಭ್ಯಾಸವನ್ನ ಮಾಡಬೇಕು. ರಾಜ ಜನಕನ ಉದಾಹರಣೆಯನ್ನ ಕೊಡ್ತಿದ್ದಾರೆ, ಹೇಳ್ತಾರೆ ಅಷ್ಟ್ರವಕ್ರ ಜನಕನಿಗೆ ಜ್ಞಾನೋದಯವನ್ನ ಮಾಡಿದ್ರು ಅಂತ. ಪರಂತು ಯ ಕೋಯಿ ಬ್ರಹ್ಮ ಜ್ಞಾನ್ ತೋ ಏ ನಹಿ, ಯ ಹೇ ब्रह्मा ज्ञान, ब्रह्मा कुमारियों का ये ज्ञान दे रही है, ब्रह्मा कुमारिया नहीं. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ಇದು ಬ್ರಹ್ಮ ಜ್ಞಾನ ಅಲ್ಲ, ಇದು ಬ್ರಹ್ಮನ ಜ್ಞಾನ. ಬ್ರಹ್ಮ ಕುಮಾರಿಯರು ಜ್ಞಾನವನ್ನ ಕೊಡ್ತಾ ಇದ್ದಾರೆ, ಬ್ರಹ್ಮ ಕುಮಾರಿಯರು ಅಲ್ಲ. ಅವರಂತೂ ಬ್ರಹ್ಮನನ್ನೇ ಈಶ್ವರ ಅನ್ನೋ ಒಂದು ರೀತಿಯಲ್ಲಿ ತಿಳ್ಕೊಳ್ತಾರೆ. ಪರಂತು ನಹಿ ಈಶ್ವರ್ ತೋ ಬಾಪೆ, ತತ್ವವನ್ನೇ ಇವತ್ತು ಮನುಷ್ಯರು ಪರಮಾತ್ಮ ಅನ್ನೋ ಒಂದು ರೀತಿಯಲ್ಲಿ ತಿಳ್ಕೊಳ್ತಾರೆ. ಆದರೆ ಇಲ್ಲ ಮಕ್ಕಳೇ, ಈಶ್ವರ ತಂದೆ ಆಗಿದ್ದಾರೆ. ಬಾಪ್ ಕಾ ನಾಮ್ ಹಿ ಶಿವ್ ಹೇ, ಬ್ರಹ್ಮ ತೋ ತತ್ವ ಹೇ. ತಂದೆಯ ಹೆಸರು ಶಿವ, ಬ್ರಹ್ಮ ಅಂದರೆ ತತ್ವವಾಗಿದೆ. ಯೆ ಸಬ್ ಬಾತೆ ಮೋಟಿ ಬುದ್ಧಿ ವಾಲೆ ಸಮಜ್ ನಾ ಸಕೆ. ಈ ಎಲ್ಲ ಮಾತುಗಳು ಬಾಬಾ ಹೇಳ್ತಾ ಇದ್ದಾರೆ, ಚಿಕ್ಕ ಬುದ್ಧಿಯವರು ಅರ್ಥ ಮಾಡ್ಕೊಳೋದಕ್ಕೆ ಸಾಧ್ಯ ಇಲ್ಲ.
नंबर वार दास दासिया भी बनते हैं। समझना चाहिए, अगर हम किसको अच्छी रीति समझा नहीं सकते हैं तो हमारा ಪಾರ್ಟ್ ಪಿಚಾಡಿ ಮೇ ಹೇ. ತಿಳ್ಕೊಳ್ಬೇಕು, ನಾವು ಯಾರಿಗಾದರೂ ಚೆನ್ನಾಗಿ ತಿಳಿಸ್ಕೊಡೋದಿಲ್ಲ ಅಂತ ಹೇಳಿದ್ರೆ ನಮ್ಮ ಪಾರ್ಟ್ ಅನ್ನೋದು ಕೊನೆಯಲ್ಲಿ ಬರುತ್ತೆ. तो फिर पुरुषार्थ करना चाहिए. सारी दुनिया में जो भी कुछ सिखलाते हैं वो दे अभिमान से ही ಸಿಕ್ಲಾತೆ ಹೇ. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ, ವರ್ತಮಾನ ಸಮಯದಲ್ಲಿ ನಾವು ಮಕ್ಕಳು ಏನು ಮಾಡಬೇಕು, ಪುರುಷಾರ್ಥವನ್ನ ಮಾಡಬೇಕು ಅಂತ ಹೇಳ್ತಾರೆ. ಇಡೀ ಪ್ರಪಂಚದವರು ಯಾರಿಗೆ ಏನಾದರೂ ಜ್ಞಾನವನ್ನ ತಿಳಿಸ್ಕೊಡ್ತಾರೆ, ಬಾಬಾ ಹೇಳ್ತಾ ಇದ್ದಾರೆ ಅದು ಆ ದೇಹದ ಅಭಿಮಾನದ ಜ್ಞಾನ ಮಕ್ಕಳೇ. ದೇಹಿ ಅಭಿಮಾನಿ ಸಿವಾಯ್ ತುಮ್ ಬ್ರಾಹ್ಮಣೋಂಕೆ ಕೋಯಿ ಏ ನಹಿ. ಆತ್ಮ ಅಭಿಮಾನಿಗಳು ನಾವು ಬ್ರಾಹ್ಮಣರ ವಿನಃ ಬೇರೆ ಯಾರೂ ಇರೋದಕ್ಕೆ ಸಾಧ್ಯ ಇಲ್ಲ. ತುಮಾರೆ ಮೇ ಬಿ ನಂಬರ್ ವಾರ್ ಹೇ ಜೋ ಆತ್ಮ ಅಭಿಮಾನಿ ಬಂತೆ ಹೇ, ಹಮ್ ಆತ್ಮಾओं को ಸುನಾತೆ ಹೇ. ನಮ್ಮಲ್ಲೂ ಕೆಲವರು ಇದ್ದಾರೆ, ಆತ್ಮ ಅಭಿಮಾನಿಗಳಾಗ್ತಾರೆ, ಆತ್ಮಗಳು ಅಂತ ತಿಳಿಸ್ಕೊಡ್ತಾರೆ. ಆತ್ಮ इन आर्गन्स द्वारा बोलती है. आत्मा कहती है मैं नहीं सुन सकती हूँ, मेरे आर्गन्स खराब है. ಆತ್ಮ ಹೇಳುತ್ತೆ, ನಾನು ತಿಳಿಸ್ಕೊಡೋದಕ್ಕಾಗಲ್ಲಪ್ಪ, ನನ್ನ ಕರ್ಮೇಂದ್ರಿಯ ಕೆಟ್ಟು ಹೋಗ್ಬಿಟ್ಟಿದೆ. ತೋ ದೇಹಿ ಅಭಿಮಾನಿ ಬನ್ನೆ ಮೇ ಮೆಹನತ್ ಹೇ. ಆತ್ಮ ಅಭಿಮಾನಿಗಳಾಗೋದು ಬಾಬಾ ಹೇಳ್ತಾ ಇದ್ದಾರೆ ಪರಿಶ್ರಮ ಇದೆ ಮಕ್ಕಳೇ. ಸತ್ಯುಗ್ ಮೇ देही अभिमानी रहते हैं, बाकी परमात्मा का ज्ञान नहीं है. बाप कहते हैं मेरा सिमरण वह कोई नहीं करते, वह दरकार ही नहीं. ಬಾಬಾ ಹೇಳ್ತಾ ಇದ್ದಾರೆ ಪರಮಾತ್ಮನ ಜ್ಞಾನ ಅನ್ನೋದು ಇರೋದಿಲ್ಲ ಮಕ್ಕಳೇ. ನನ್ನ ಸ್ಮರಣೆಯನ್ನ ಸತ್ಯುವುದಲ್ಲಿ ಯಾರೂ ಸಹ ಮಾಡೋದಿಲ್ಲ. ಏಕೆಂತೇಳಿದ್ರೆ ಅವಶ್ಯಕತೆ ಎನ್ನೋದೇ ಇರೋದಿಲ್ಲ ಅನ್ನೋ ಒಂದು ರೀತಿಯಲ್ಲಿ ಬಾಬಾ ಹೇಳ್ತಾರೆ. ಸಿಮರನ್ ಅಥವಾ ಯಾದ್ ಏಕ ಹಿ ಬಾತ್ ಹೈ. ಓ ಲೋಗ್ ಮಾಲಾ ಹಾತ್ ಮೇ ಲೇತೆ ಹೈ, ಮುಖ್ ಸೆ ರಾಮ್ ರಾಮ್ ಕೇತೆ ಹೈ. ಸ್ಮರಣೆ ಅಂತ ಹೇಳಿ, ನೆನಪು ಅಂತ ಹೇಳಿ ಬಾಬಾ ಹೇಳ್ತಾರೆ ಎರಡೂ ಕೂಡ ಮಕ್ಕಳೇ ಒಂದೇ ಮಾತು ಅಂತ. ಅವರಲ್ಲಿ ಕೈಯಲ್ಲಿ ಮಾಲೆಯನ್ನ ಸ್ಮರಣೆಯನ್ನ ಮಾಡ್ತಾರೆ, ಮುಖದಿಂದ ರಾಮ 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 ಅಂತ ಹೇಳ್ತಾ ಹೋಗ್ತಾರೆ. ಯೇ ತೋ ರಾಮ್ ಅಕ್ಷರ್ ಕೆಹನಾ ಬಿ ರಾಂಗ್ ಓ ಜಾತಾ ಹೇ. ಇಲ್ಲಿ ಬಾಬಾ ಹೇಳ್ತಾರೆ ರಾಮ ಅಂತ ಹೇಳುವಂತ ಅಕ್ಷರ ಹೇಳೋದು ರಾಂಗ್ ಆಗಿದೆ ಮಕ್ಕಳೇ. ರೈಟ್ ಅಕ್ಷರ ಹೇ ಶುಭಾಬಾ. ಸರಿಯಾದಂಥ ಅಕ್ಷರ ಯಾವುದು? ಶಿವಬಾಬಾ. ಪರಂತು ಶಿವ ಬಿ ಕೆಹನಾ ನೈ ಹೇ. ಆದರೆ ಶಿವ ಅಂತನೂ ಕೂಡ ಹೇಳಬಾರ್ದು ಮಕ್ಕಳೇ. ಬಾಪ್ ಕೋ ಯಾದ್ ಕರ್ನೆ ಕೆ ಲಿಯೆ ನಾಮ್ ತೋಡೆ ಹಿ ಲಿಯಾ ಜಾತಾ ಹೇ. ತಂದೆಯ ಹೆಸರನ್ನ ತಗೊಳ್ಬೇಕಾದ್ರೆ ಏನೋ ಅವಶ್ಯಕತೆ ಇಲ್ಲ. ಬಾಪ್ ಕೋ ಯಾದ್ ಕರ್ನಾ ಯ ಹೇ ಯಾತ್ರಾ. ಯಾತ್ರೆ ಅಂದ್ರೆ ಏನ್ ಹೇಳ್ತಿದ್ದಾರೆ ಬಾಬು ಅವರು? ತಂದೆಯನ್ನ ನೆನಪು ಮಾಡೋದೇ ಯಾತ್ರೆ ಆಗಿದೆ. जिस्मानी यात्रा पर जाते हैं तो भी याद रखते हैं, हम अमरनाथ पर जाते हैं, वो तो नाम तो लेना पड़ता है ना, तुमको कुछ भी जपना नहीं है. ತೀರ್ಥಯಾತ್ರೆಗೆ ಹೋಗ್ತಾರೆ ಅಂತ ಹೇಳಿದಾಗ ನೆನಪನ್ನ ಮಾಡ್ತಾರೆ. ನಾವು ಅಮರನಾಥಕ್ಕೆ ಹೋಗ್ತಾ ಇದ್ದೀವಿ, ಅಮರನಾಥಕ್ಕೆ ಹೋಗೋವರೆಗೂ ಅಮರನಾಥ್ ಕಿ ಜೈ ಜೈ ಅನ್ನೋ ಒಂದು ರೀತಿಯಲ್ಲಿ ಹೇಳ್ಕೊಂಡು ಹೋಗ್ತಾರೆ. ಹೆಸರನ್ನಂತೂ ತಗೊಳ್ಬೇಕಾಗತ್ತೆ. ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ, ಇಲ್ಲಿ ಆ ಕಷ್ಟನೂ ಇರೋದಿಲ್ಲ, ಏನೂ ಕೂಡ ಜಪ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ತುಮ್ ಜಾನ್ ಗಯೇ ವೋ ನಾಟಕ್ ಪೂರಾ ಹೋನಾ ಹೇ, ಹಮಾರೆ 84 ಜನ್ಮ ಪೂರೆ ಹುಯೆ, ये पुराना चोला छोड़ना है, पाठ बजाते बजाते पतित होना ही है. ನಾಟಕ ಪೂರ್ಣವಾಯಿತು, 84 ಜನ್ಮನೂ ಪೂರ್ಣವಾಯಿತು, ಹಳೆಯ ಶರೀರವನ್ನ ಇಲ್ಲೇ ಬಿಡಬೇಕು, ಪಾಠ ಮಾಡ್ತಾ ಮಾಡ್ತಾ ಪತಿತರಂತೂ ಆಗಲೇಬೇಕು. बाप कहते हैं ये जो मनुष्य सृष्टि रूपी झाड़ है उनका तुर सड़ गया है, बाकी टाल टालियाँ बची है.
ತಂದೆ ಹೇಳ್ತಾರೆ, ಈ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷ ಏನಿದೆ ಅದರ ಬೇರನ್ನೋದು ಒಣಗೋಗ್ಬಿಟ್ಟಿದೆ. ಬಾಕಿ ರಂಬೆ ಕೊಂಬೆಗಳೆಲ್ಲ ನಾನ್ ಶ್ರೇಷ್ಠ ಅಂತ ಎದ್ದು ನಿಂತಿದೆ ಅಂತ ಹೇಳ್ತಾರೆ ಬಾಬಾ. ಯಹ ಬಿ ತಮೋ ಪ್ರಧಾನ್ ಓ ಗಯೇ ಹೇ, ಜಾಡ್ಕಿ ಆಯು ಅಬ್ ಪೂರಿ ಹೋತಿ ಹೇ. ಈಗಂತೂ ತಮೋ ಪ್ರಧಾನವಾಗಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ಮಕ್ಕಳೇ, ವೃಕ್ಷದ ಆಯಸ್ಸನ್ನೋದು ಈಗ ಪೂರ್ಣವಾಗತ್ತೆ. ಫಿರ್ ಸೆ ನಾಟಕ್ ರಿಪೀಟ್ ಹೋನಾ ಹೇ, ಹರ್ ಏಕ್ अपना अपना पार्ट बजाएंगे, दूसरा कोई दुनिया नहीं है. ಈಗ ನಾಟಕ ಅನ್ನೋದು ರಿಪಿಟೇಷನ್ ಆಗತ್ತೆ. ಪ್ರತಿಯೊಬ್ಬರು ತಮ್ಮ ತಮ್ಮ ಪಾತ್ರದ ಅಭಿನಯವನ್ನ ಮಾಡ್ತಾರೆ. ಬೇರೆ ಇನ್ಯಾವುದು ಪ್ರಪಂಚ ಅನ್ನೋದು ಇಲ್ಲ ಮಕ್ಕಳೇ. ಅಗರ್ ಓದ್ತೀತೋ ಹಮ್ ಪಡ್ತೇ ಕ್ಯೂ. ಈಗೇನಾದರೂ ಇನ್ನೊಂದು ಪ್ರಪಂಚ ಇತ್ತು ಅಂದಿದ್ರೆ ನಾವು ಓದುವಂತಹ ಒಂದು ಅವಶ್ಯಕತೆ ಏನಿತ್ತು? कहते हैं बाबा फिर से आकर राजयोग सिखलावो, गीता ज्ञान सुनावो, पावन बनावो. ಹೇಳ್ತೀವಿ, ಬಾಬಾ ಪುನಃ ನೀವು ಬಂದು ನಮಗೆ ರಾಜಯೋಗವನ್ನ ಕಲಿಸಿ, ಗೀತೆಯ ಜ್ಞಾನವನ್ನ ತಿಳಿಸಿ, ನಮ್ಮನ್ನ ಪಾವನರನ್ನಾಗಿ ಮಾಡಿ. ಪರಂತು ಪತಿತ್ ಹಮ್ ಕೇಸೆ ಬನೆ ಹೇ ಯೆ ಕೋಯಿ ಜಾನ್ತಾ ನಹಿ ಹೇ. ನಾವು ಪತಿತರು ಹೇಗಾದ್ವಿ ಇದ್ರ ಬಗ್ಗೆ ಇವತ್ಯಾರೂ ಕೂಡ ತಿಳ್ಕೊಂಡಿಲ್ಲ. ಅಬ್ ತುಮ್ ಜಾನ್ತೆ ವೋ ಹಮ್ ಹಿ ಪಾವಂತೆ. ಈಗ ನಾವು ಮಕ್ಕಳು ತಿಳ್ಕೊಂಡಿದ್ದೀವಿ, ನಾವೇ ಪಾವನರಾಗಿದ್ವಿ. ಫಿರ್ ಹಿಸ್ಟ್ರಿ ರಿಪೀಟ್ ಹೋತಿ ಹೇ. ಹಿಸ್ಟ್ರಿ ಅನ್ನೋದು ಬಾಬಾ ಹೇಳ್ತಾರೆ ರಿಪಿಟೇಷನ್ ಅನ್ನೋದು ಆಗತ್ತೆ. ಅಬ್ ಬಾಪ್ ಕೇತೆ ಹೇ ವಾಪಿಸ್ ಘರ್ ಚಲ್ನಾ ಹೇ. ಈಗ ತಂದೆ ಹೇಳ್ತಾರೆ, ಮಕ್ಕಳೇ ವಾಪಸ್ ಮನೆಗೆ ಹೋಗೋಣ ನಡೀರಿ. ಘರ್ ಮೇ ತೋ ಬಾಪ್ ಹಿ ರೇತಾ ಹೇ, ಕೇತೆ ಹೇ ಪರಂಧಾಮ್ ಮೇ ರೇತೆ ಹೇ, ಫಿರ್ ಭೂಲ್ ಜಾತೆ ಹೇ. ಹೇಳ್ತಾರೆ, ಪರಂಧಾಮದಲ್ಲಿ ಇದ್ವಿ, ಬಾಬಾ ಏನ್ ಮಾಡೋದು ಮರ್ತೋದ್ವಿ. ಆತ್ಮ ಏ ಬಿ ಬ್ರಹ್ಮಾಂಡ ಮೇ रहती है, ये सृष्टि है, इसमें मनुष्य रहते हैं. ಆತ್ಮಗಳು ಕೂಡ ಎಲ್ಲಿರೋದು? ಬ್ರಹ್ಮಾಂಡದಲ್ಲೇ ಇರೋದು. ಇದು ಸೃಷ್ಟಿಯಾಗಿದೆ. ಈ ಸೃಷ್ಟಿಯಲ್ಲಿ ಯಾರಿರ್ತಾರೆ? ದೇವತೆಗಳಿರ್ತಾರಾ? ಮನುಷ್ಯರಿರ್ತಾರೆ ತಾನೇ. ಬ್ರಹ್ಮಾಂಡ ಮೇ ಆತ್ಮಾಯೇ रहती है, फिर आती है यह ಪಾರ್ಟ್ ಬಜಾನೆ. ಬ್ರಹ್ಮಾಂಡದಲ್ಲಿ ಆತ್ಮಗಳೇ ಇರೋದು. ಪುನಃ ಇಲ್ಲಿ ಬರ್ತೀವಿ ಪಾತ್ರದ ಅಭಿನಯವನ್ನ ಮಾಡುವುದಕ್ಕೆ. ऊपर में आकाश तत्व है, पैर सबके पृथ्वी पर है, बाकी शरीर कहाँ है. ಮೇಲಂತೂ ಆಕಾಶ ತತ್ವವಿದೆ, ಕಾಲನ್ನೋದು ಈ ನೆಲದ ಮೇಲಿದೆ, ಬಾಕಿ ಶರೀರ ಅನ್ನೋದು ಬಾಬಾ ಹೇಳ್ತಾರೆ ಎಲ್ಲಿದೆ ಮಕ್ಕಳೇ? वो तो आकाश तत्व में ही है, वह तो आत्मा ये स्टार्स रहती है. ಆಕಾಶ ತತ್ವದಲ್ಲೇ ಇದೆ. ನಾವು ಆತ್ಮಗಳು ನಕ್ಷತ್ರದ ಸಮಾನ ಇರ್ತೀವಿ. ವಹ ಗಿರ್ನೆ ಕಿ ಚೀಸ್ ನಹಿ ಜೋ ಹಮ್ ಗಿರ್ ಪಡೆಂಗೆ. ಬಿದ್ದು ಹೋಗುವಂಥ ವಸ್ತು ಅನ್ನೋದಿರೋದಿಲ್ಲ ನಾವು ಬಿದ್ದು ಹೋಗೋದಕ್ಕೆ. ಸೈನ್ಸ್ ವಾಲೆ ರಾಕೆಟ್ ಮೇ ಜಾತೆ ಹೇ, ಚಕ್ರ ಲಗಾನೆ ಫಿರ್ ಬಾಹರ್ ಬಿ ನಿಕಲ್ತೆ ಹೇ. ಬಾಬಾ ಹೇಳ್ತಾ ಇದ್ದಾರೆ, ವಿಜ್ಞಾನದವರು ರಾಕೆಟ್ನಲ್ಲಿ ಹೋಗ್ತಾರೆ ಹೊರಗಡೆ ಸುತ್ತಾಡುವುದಕ್ಕೆ. लिखते भी है गिरने का डर नहीं, इतनी आकर्षण है जो मनुष्य आकाश तत्व में ಟೆಹರ್ ಜಾತೆ ಹೇ. ಬರೀತಾರಂತೆ, ಬೀಳುವಂತಹ ಭಯ ಅನ್ನೋದೇ ಇಲ್ಲ, ಇಷ್ಟು ಆಕರ್ಷಣೆಯಾಗಿದೆ. ಮನುಷ್ಯರು ಆಕಾಶ ತತ್ವವನ್ನ ಅಲ್ಲೇ ಇರೋದಕ್ಕೆ ಇಷ್ಟಪಡ್ತಾರೆ, ಕೆಳಗಡೆ ಇಳಿಯೋದಕ್ಕೆ ಇಷ್ಟ ಪಡೋದಿಲ್ಲ. ತೋ इतनी छोटी सी आत्मा महातत्व में क्यों नहीं ठहर सकती. ರಾಕೆಟ್ನಲ್ಲಿ ಹೋಗಿ ಅಲ್ಲಿರೋದಕ್ಕೆ ಇಷ್ಟಪಡ್ತಾರೆ, ಇಷ್ಟು ಸೂಕ್ಷ್ಮಾತಿ ಸೂಕ್ಷ್ಮ ಆತ್ಮ ಬಾಬಾ ಕೇಳ್ತಾ ಇದ್ದಾರೆ ಅಲ್ಲಿ ಯಾಕೆ ಉಳ್ಕೊಳೋದಿಲ್ಲ ಮಕ್ಕಳೇ? रहने का स्थान वहाँ ही है, ये सूर्य चांद ಸ್ಟಾರ್ಸ್ ಬಹುತ್ ಬಡೆ ಹೇ. ಇರುವಂಥ ಸ್ಥಾನ ಅದೇ ಆಗಿದೆ. ಸೂರ್ಯ ಚಂದ್ರ ನಕ್ಷತ್ರಗಳು ಬಹಳ ದೊಡ್ಡದಿದೆ. ಯಹ ಕೇಸೆ ಟೆಹರೆ ಹುಯೇ ಹೇ. ಅದೆಲ್ಲ ಹೇಗಿದೆ ನೋಡಿ ಮಕ್ಕಳೇ, ಎಷ್ಟು
ವಿಚಿತ್ರವಾಗಿದೆ. कोई रस्सी आदि तो नहीं है, ये सारा ಡ್ರಾಮಾ ಬನಾ ಹುವಾ ಹೇ. ಇಲ್ಲಿ ಯಾವುದೇ ಹಗ್ಗದಿಂದ ಕಟ್ಟಾಕೋದಿಲ್ಲ, ಇದೆಲ್ಲ ಬಾಬಾ ಹೇಳ್ತಾರೆ ಡ್ರಾಮಾ ಮಾಡಲ್ಪಟ್ಟಿದ್ದು ಮಕ್ಕಳೇ. हम 84 के चक्र में आते हैं, ये झाड़ है कितनी बड़ी ಟಾಲ್ ಟಾಲಿಯಾ ಹೇ. ಇದು 84 ಜನ್ಮದ ಚಕ್ರದಲ್ಲಿ ಬರ್ತೀವಿ, ವೃಕ್ಷವಾಗಿದೆ, ಎಷ್ಟು ದೊಡ್ಡ ರೆಂಬೆ ಕೊಂಬೆಗಳಿದೆ ಅಂತ ಹೇಳ್ತಾರೆ ಬಾಬಾ. ಬಾಕಿ ಚೋಟೆ ಚೋಟೆ ತೋಡೆ ಹಿ ದೇಖ್ ಸಕೆಂಗೆ. ಚಿಕ್ಕ ಚಿಕ್ಕದನ್ನ ನೋಡೋದಕ್ಕೆ ಸಾಧ್ಯನಾ ಮಕ್ಕಳೇ? बाबा भी नट शेल में समझाते हैं, जो पीछे पीछे आते हैं वो ज़रूर थोड़े जन्म ही लेंगे. ಬಾಬಾ ಅಂತೂ ಶಾರ್ಟ್ ಆಗಿ ತಿಳಿಸ್ತಾರೆ, ಯಾರು ಹಿಂದಿಂದೆ ಬರ್ತಾರೆ ಅವರು ಸ್ವಲ್ಪ ಜನ್ಮವನ್ನ ಪಡಿತಾರೆ. ಬಾಕಿ ಏಕ ಹಿಸಾಬ್ ನಹಿ ಬತಾಯಂಗೆ. ಒಬ್ಬೊಬ್ಬರ ಲೆಕ್ಕಾಚಾರವನ್ನ ಹೇಳಕ್ ಹೋದ್ರೆ ಮಕ್ಕಳೇ ಟೈಮೇ ಸಾಕಾಗೋದಿಲ್ಲ ಅಂತ ಹೇಳ್ತಾರೆ. ನಟ್ಶೆಲ್ ಮೇ ಶಾರ್ಟ್ ಆಗಿ ನಾನು ತಿಳಿಸ್ತೀನಿ ಅಂತ ಬಾಬೋರು ತಿಳಿಸ್ತಾರೆ. तुम जानते हो ब्रह्मा द्वारा ब्राह्मण देवता क्षत्रिय धर्म की स्थापना हो रही है. जिससे स्थापना हुई उनको ही फिर पालना करनी है. ಈಗ ಬ್ರಹ್ಮನ ಮುಖಾಂತರ ಬಾಬಾ ಹೇಳ್ತಾ ಇದ್ದಾರೆ, ಬ್ರಾಹ್ಮಣ ದೇವತಾ ಕ್ಷತ್ರಿಯ ಧರ್ಮ ಅನ್ನೋದು ಸ್ಥಾಪನೆ ಆಗತ್ತೆ. ಯಾವುದು ಸ್ಥಾಪನೆ ಆಯ್ತೋ, ಯಾರ ಮುಖಾಂತರ ಸ್ಥಾಪನೆ ಆಗತ್ತೆ ಅವ್ರ ಮುಖಾಂತರನೇ ಬಾಬಾ ಹೇಳ್ತಾರೆ ಪಾಲನೆ ಆಗ್ಬೇಕಲ್ವಾ ಮಕ್ಕಳೇ. ब्रह्मा विष्णु शंकर तीनों ही देवताएं अलग अलग है, बाकी ऐसे नहीं. ब्रह्मा को 3 मुख है, ऐसे वो ना सके. ಬ್ರಹ್ಮ ವಿಷ್ಣು ಶಂಕರರು ಮೂವರು ಕೂಡ ದೇವತೆಗಳು ಬೇರೆ ಬೇರೆ. ಬಾಕಿ ಈ ರೀತಿಯೆಲ್ಲ ಬ್ರಹ್ಮನಿಗೆ 3 ಮುಖ ಅನ್ನೋದು ಇದೆ. ಈ ರೀತಿ ಇರೋದಕ್ಕೆ ಮಕ್ಕಳೇ ಸಾಧ್ಯ ಇಲ್ಲ. बाप कहते हैं बच्चे तुम बिल्कुल बेसमझ बन गए हो, बाप आकर ಸಮಜ್ದಾರ್ ಬನಾತೆ ಹೇ. ಮಕ್ಕಳಿಗೆ ಹೇಳ್ತಾರೆ ತಿಳುವಳಿಕೆ ಇಲ್ಲದವರಾಗಿದ್ದೀರಾ ಮಕ್ಕಳೇ, ತಂದೆ ಬಂದು ಬುದ್ಧಿವಂತರನ್ನಾಗಿ ಮಾಡ್ತಾ ಇದ್ದಾರೆ. ಅಭಿ ತುಮ್ ಸಬ್ ಸೀತಾಯಿ ರಾವಣ್ ಕಿ ಖೇದ್ ಮೇ ಹೋ. ಈಗ ನಾವೆಲ್ಲರೂ ಸೀತೆಯರು ರಾವಣನ ಜೈಲಿನಲ್ಲಿ ಇದ್ದೀವಿ. ತುಮ್ ಹಿ ಬಂದರ್ತೆ ತುಮಾರಿ ಸೇನಾಲಿ. ನಾವೇ ಯಾರಾಗಿದ್ದೀವಿ ಅಂತ ಹೇಳ್ತಿದ್ದಾರೆ ಬಾಬಾ? ಮಂಗಗಳು. ಯಾರಾದರೂ ನಮಗೆ ಮಂಗ ಅಂತ ಬೈದ್ರೆ ಎಷ್ಟು ಕೋಪ ಬರುತ್ತೆ ತಾನೆ. ನೋಡಿ ಬಾಬಾ ಎಷ್ಟು ಪ್ರೀತಿಯಿಂದ ನೀವೇ ಮಂಗಗಳಾಗಿದ್ರಿ ಮಕ್ಕಳೇ. ಮಂಗಗಳನ್ನ ಬಾಬಾ ಇವತ್ತೇನ್ ಮಾಡ್ತಾ ಇದ್ದಾರೆ? ಮಂದಿರಕ್ಕೆ ಯೋಗ್ಯರನ್ನಾಗಿ ಮಾಡ್ತಾ ಇದ್ದಾರೆ. ತುಮಾರಿ ಸೇಲಾಲಿ ತುಮಕೋ ಈ ಮಂದಿರ್ ಲಾಯಕ್ ಬನಾಯಾ. अब राजधानी स्थापना हो रही है. जितना जो श्रीमत पर चलेंगे उतना ही ऊंच पद पाएंगे. ಯಾರೆಷ್ಟು ಶ್ರೀಮತದ ಅನುಸಾರ ನಡೀತಾರೆ ಅವರು ಶ್ರೇಷ್ಠವಾದಂಥ ಪದವಿಯನ್ನ ಪಡಿತಾರೆ. ತುಮ್ ಜಾನ್ತೆ ವೋ ಹಮಾರೆ ಮೊಮ್ಮ ಬಾಬಾ ನಂಬರ್ 1 ಮೇ ಜಾತೆ ಹೇ. ನಂಬರ್ 1ನಲ್ಲಿ ಹೋಗ್ತಾರೆ. ಸ್ಥೂಲ್ ವತನ್ ಮೇ तुम्हारे सामने बैठे हैं, सूक्ष्म वतन में भी देखते वो बैठे हैं, और फिर वैकुंठ में भी देखते वो. ಸ್ಥೂಲ ವತನದಲ್ಲೂ ಕೂಡ ನಮ್ಮ ಮುಂದೆ ಕೂತ್ಕೊಂಡಿದ್ದಾರೆ, ಸೂಕ್ಷ್ಮ ವತನದಲ್ಲೂ ಕೂಡ ಕೂತಿದ್ದಾರೆ. ಅವ್ರ ಫಿರ್ ವೈಕುಂಠ ಮೇ ಬಿ ದೇಖ್ತೆ ವೋ. ವೈಕುಂಠ ಸ್ವರ್ಗದಲ್ಲೂ ಕೂಡ ಮಕ್ಕಳೇ ನೋಡ್ತೀರಾ. पहले बहुतों को साक्षात्कार कराया गया, फिर तब सब थोड़े ही कृष्ण बन जाएंगे. बाल लीला आदि दिखाई जाती है पुरुषार्थ कराने के लिए. ಮೊಟ್ಟ ಮೊದಲು ಅನೇಕರಿಗೆ ಸಾಕ್ಷಾತ್ಕಾರ ಆಯಿತು. ಸಾಕ್ಷಾತ್ಕಾರ ಆಗಿದ ತಕ್ಷಣ ಎಲ್ಲರೂ ಕೃಷ್ಣ ಆಗುವುದಕ್ಕೆ ಸಾಧ್ಯ ಇಲ್ಲ. ಕೃಷ್ಣನ ಬಾಲಲೀಲೆಯನ್ನ ಅರ್ಥ ಮಾಡೋದಕ್ಕೋಸ್ಕರ ತಿಳಿಸ್ಕೊಡ್ಲಾಗತ್ತೆ. ಪುರುಷಾರ್ಥವನ್ನ ಮಾಡಿಸೋದಕ್ಕೆ ಬಿಗರ್ ಪುರುಷಾರ್ಥ ಮಹಾರಾಜ ಮಹಾರಾಣಿ ತೋ ನಹಿ ಬನೆಂಗೆ. ಪುರುಷಾರ್ಥ ಮಾಡ್ದಲೇ ಮಹಾರಾಜ ಮಹಾರಾಣಿ ಆಗುವುದಕ್ಕೆ ಸಾಧ್ಯ ಇಲ್ಲ. ಜೋ ಪಕ್ಕೆ ನಿಶ್ಚಯ ಬುದ್ಧಿ ಹೇ ವೋ ಏಕ್ದಮ್
ಟೆಹರ್ ಜಾತೆ ಹೇ. ಯಾರು ಪಕ್ಕಾ ನಿಶ್ಚಯ ಬುದ್ಧಿ ಉಳ್ಳವರಾಗಿರ್ತಾರೆ ಅವರು ಬಾಬಾ ಹೇಳ್ತಾರೆ ಉಳ್ಕೊಳ್ತಾರೆ ಮಕ್ಕಳೇ. ಬಾಬಾ ಹಮ್ ತೋ ಆಪ್ಕೋ ಕಭಿ ನಹಿ ಚೋಡೆಂಗೆ. ಬಾಬಾ ನಾವೆಂದೂ ನಿಮ್ಮನ್ನ ಬಿಡೋದಿಲ್ಲ. ಕಹಿ ಫಿರ್ ಐಸೆ ಕೆಹತೆ ಕೆಹತೆ ಚೋಡ್ ಭಿ ದೇತೆ ಹೇ. ಕೆಲವು ಮಕ್ಕಳು ಈ ರೀತಿ ಹೇಳ್ತಾ ಹೇಳ್ತಾ ಕೈ ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಆಶ್ಚರ್ಯವಂತ ಸುನಂತಿ ಕತಂತಿ ಭಗಂತಿ ಹೋ ಜಾತೆ ಹೇ. ಆಶ್ಚರ್ಯವಾಗಿ ಕೇಳ್ತಾರೆ, ಕಥೆಯ ರೂಪದಲ್ಲಿ ಹೊಟ್ಟೋಗ್ಬಿಡ್ತಾರೆ. ಕಿಸ್ ಪರ್ ಬಿ ಭರೋಸಾ ನಹಿ. ಇವತ್ತು ಯಾರ ಮೇಲೂ ಕೂಡ ಭರವಸೆಯನ್ನ ಇಡೋದಕ್ಕೆ ಆಗೋದಿಲ್ಲ. ಜೈಸೆ ಶ್ವಾಸ ಪರ್ ಭರೋಸಾ ನಹಿ. ನಮ್ಮ ಶ್ವಾಸದ ಮೇಲೆ ನಮಗೆ ಭರವಸೆ ಇಲ್ಲ ಅಂತ ಹೇಳಿದಾಗ ಯಾರನ್ನೂ ಕೂಡ ಬಾಬಾ ಹೇಳ್ತಾರೆ ನಂಬೋದಕ್ಕೆ ಆಗೋದಿಲ್ಲ. ಬಾಬಾ ಕಾ ಬನ್ಕರ್ ಫಿರ್ ಬಿ ಮರ್ ಜಾತೆ ಹೇ. ಬಾಬನ ಮಕ್ಕಳಾಗ್ತಾರೆ, 10 ವರ್ಷ 20 ವರ್ಷದವರಾಗಿರ್ತಾರೆ. ಆದರೂ ಕೂಡ ಯಾವುದೋ ಮಾತಿನಲ್ಲಿ ಮಾಯೆಯವರನ್ನ ತಗೊಂಡು ಹೊರಟೋಗ್ಬಿಡುತ್ತೆ. ಈಶ್ವರಿಯ ಜನಮ್ दिन मनाकर फिर मर जाते हैं ಅಥವಾ ಆತ್ ಚೋಡ್ ದೇತೆ ಹೇ. ಈಶ್ವರಿಯ ಜನ್ಮದಿನವನ್ನ ಆಚರಣೆ ಮಾಡ್ತಾರೆ, ನಂತರ ಹೊರಟೋಗ್ಬಿಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಗಡಿ ಗಡಿ कहते रहते हैं तुम ऐसे समझो तो हमको अब अपने स्वीट होम में जाना है, इसीलिए बाप और घर याद पड़ता है. ಗಡಿ ಗಡಿ ಹೇಳಬೇಕಾಗತ್ತೆ. ಈ ರೀತಿ ತಿಳ್ಕೊಳ್ಬೇಡಿ, ಮಧುರವಾದಂಥ ಮನೆಯಲ್ಲಿ ಹೋಗಬೇಕು, ತಂದೆ ಮತ್ತು ಮನೆಯನ್ನ ನೆನಪನ್ನ ಮಾಡಬೇಕು. ಭಕ್ತಿ ಮಾರ್ಗ ಮೇ ಬಿ ಆಧಾ ಕಲ್ಪ್ ಯಾದ್ ಕಿಯಾ ಹೇ ಪರಂತು ಕೋಯಿ ವಾಪಸ್ ಜಾ ನಹಿ ಸಕ್ತೆ. ಭಕ್ತಿ ಮಾರ್ಗದಲ್ಲೂ ಕೂಡ ಅರ್ಧ ಕಲ್ಪ ನೆನಪನ್ನ ಮಾಡ್ತಾ ಬಂದ್ವಿ, ಆದರೆ ಯಾರೂ ಕೂಡ ವಾಪಸ್ ಹೋಗೋದಕ್ಕೆ ಆಗ್ಲಿಲ್ಲ. ಜಾನ್ತೆ ಹಿ ನಹಿ ತೋ ಜಾ ಕೇಸೆ ಸಕೆಂಗೆ. ಗೊತ್ತೇ ಇಲ್ಲ ಅಂದ್ರೆ ಅವ್ರು ಹೆಂಗ್ ಹೋಗ್ತಾರೆ ಮಕ್ಕಳೇ. ವ ರೂಹಾನಿ ರಾಯಿ ಬನ್ ಕೇಸೆ ಸಕ್ತೆ. ಆತ್ಮಿಕ ಯಾತ್ರಿಕರು ಹೇಗಾಗ್ತಾರೆ. ತುಮ್ ಅಬ್ ಪೂರೆ ರಾಹಿ ಬನೇವೋ. ಈಗ ನಾವು ಮಾರ್ಗದರ್ಶಿಗಳಾಗಿದ್ದೀವಿ. जो ಜಾಸ್ತಿ ಯಾದ್ ಕರ್ತೆ ಹೇ ಉನ್ಕೆ ಪಾಪ್ ಕಟ್ತೆ ಜಾತೆ ಹೇ. ಯಾರೆಷ್ಟು ಜಾಸ್ತಿ ಶುಭಾಬೋರನ್ನ ನೆನಪನ್ನ ಮಾಡ್ತಾರೆ ಅಲ್ಲೇನಾಗತ್ತೆ ಅಂತಿದ್ದಾರೆ, ಜನ್ಮ ಜನ್ಮಾಂತರದ ಪಾಪ ಅನ್ನೋದು ಕಟ್ಟಾಗತ್ತೆ. ಯಾತ್ರಾ ಕೋ ಬಿ ಧ್ಯಾನ್ ರಖ್ನಾ ಹೇ. ಪಿಚಾಡಿ ಮೇ 8 घंटा ತುಮಾರಿ ಯೆ ಸರ್ವಿಸ್ ರಹೇ ತೋ ಬಿ ಬಹುತ್ ಅಚ್ಚಾ ಹೇ. ಅಂತಿಮದಲ್ಲಿ 8 ಗಂಟೆ ಬಾಬಾ ಹೇಳ್ತಾ ಇದ್ದಾರೆ ಸರ್ವೀಸನ್ನ ಮಾಡೋದು ಬಹಳ ಒಳ್ಳೆಯದು ಮಕ್ಕಳೇ. ಯ ಹೇ ಶಾಂತಿ ಅವ್ರ ಪವಿತ್ರತಾ ಕೆ ವೈಬ್ರೇಷನ್ ಫೈಲಾನ. ಇದಾಗಿದೆ ಶಾಂತಿ ಮತ್ತು ಪವಿತ್ರತೆಯ ವೈಬ್ರೇಷನ್ ಅನ್ನ ಹರಡಿಸೋದು. ಯಾದ್ ಸೆ ವಿಕರ್ಮ ಬಿ ವಿನಾಶ್ ಹೋಂಗೆ ಅವ್ರ ಪದ್ ಬಿ ಊಂಚಾ ಮಿಲೇಗಾ, ಇಸಿಲಿಯೇ ಕಹಾ ಜಾತಾ ಹೇ ರಾತ್ ಕೆ ರಾಯಿ ತಕ್ ಮತ್ ಜಾನಾ. ನೆನಪಿನಿಂದ ವಿಕರ್ಮ ವಿನಾಶವಾಗತ್ತೆ, ಪದವಿ ಶ್ರೇಷ್ಠವಾಗತ್ತೆ. ಆ ಕಾರಣ ಬಾಬಾ ಹೇಳ್ತಾರೆ ರಾತ್ರಿಯ ಪ್ರಯಾಣಿಕರೇ ಎಂದೂ ಕೂಡ ಸುಸ್ತಾಗಬೇಡಿ. ಕಲಿಯುಗ ಕಾ ಅಂತ್ ಮಾನ ಬ್ರಹ್ಮ ಕಿ ರಾತ್ ಪೂರಿ ಓನಾ. ಕಲಿಯುಗದ ಅಂತ್ಯ ಅಂತ ಹೇಳಿದ್ರೆ ಬ್ರಹ್ಮನ ರಾತ್ರಿ ಎನ್ನೋದು ಪೂರ್ಣವಾಗತ್ತೆ. ಎಲ್ಲರೂ ಕೂಡ ವಾಪಸ್ ಮನೆಗೆ ಅವಶ್ಯಕವಾಗಿ ಹೋಗಬೇಕು. ರೂಹಾನಿ ಘರ್ ಕೋ ಯಾದ್ ಕರ್ನಾ ಹೇ. ಆತ್ಮಿಕವಾದಂಥ ಮನೆಯನ್ನ ನೆನಪು ಮಾಡಬೇಕು. रूहों को अब जाना है, ಜಿಸಮ್ ಕಾ ಬಾಂಧ್ ಚೋಡ್ನಾ ಹೇ. ನಾವು ಆತ್ಮಗಳು ಅಂತ ಹೇಳಿದಾಗ ಬಾಬಾ ಹೇಳ್ತಾ ಇದ್ದಾರೆ ವಾಪಸ್ ಮನೆಗೆ ಹೋಗ್ಬೇಕು ಮಕ್ಕಳೇ, ಶರೀರದ ಭಾನವನ್ನ ಕಳ್ಕೊಳ್ಬೇಕು ಅಂತ ಹೇಳ್ತಾರೆ ಬಾಬೋರು. ದೇಹಿ ಅಭಿಮಾನಿ ಬನ್ನಾ ಹೇ, ಯ ಹೇ ಯಾದ್ ಕಿ ಯಾತ್ರಾ. ಆತ್ಮ ಅಭಿಮಾನಿಗಳಾಗಬೇಕು ಮಕ್ಕಳೇ, ಇದು ನೆನಪಿನ ಯಾತ್ರೆ ಆಗಿದೆ. ಅಚ್ಚಾ मीठे मीठे सिखिलदे बच्चों प्रति मात पिता बाप दादा का
याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी बाप दादा को याद प्यार और नमस्ते, बाप को गुड मॉर्निंग। धारणा के लिए मुख्य सार। पक्का निश्चय बुद्धि बन दृढ़ संकल्प करना है कि बाप का हाथ कभी नहीं छोड़ेंगे। ಪಕ್ಕಾ ನಿಶ್ಚಯ ಬುದ್ಧಿ ಉಳ್ಳವರಾಗಿ ದೃಢ ಸಂಕಲ್ಪವನ್ನ ಮಾಡಬೇಕು, ತಂದೆಯ ಕೈಯನ್ನ ಎಂದೂ ಬಿಡೋದಿಲ್ಲ। ಬಾಪ್ और घर को ಗಡಿ ಗಡಿ ಯಾದ್ ಕರ್ನಾ ಹೇ। ತಂದೆಯನ್ನ ಮತ್ತು ಮನೆಯನ್ನ ಏನ್ ಮಾಡಬೇಕು ಅಂತಿದ್ದಾರೆ ಬಾಬಾ? ಗಡಿ ಗಡಿ ಮಕ್ಕಳೇ ನೆನ್ಪನ್ನ ಮಾಡಬೇಕು। देही अभिमानी बनने की मेहनत करनी है। 5 विकारों रूपी रावण की कैद से छूटने के लिए श्रीमत पर चलना है। ಆತ್ಮ ಅಭಿಮಾನಿ ಆಗುವ ಪರಿಶ್ರಮವನ್ನ ಪಡಬೇಕು। 5 ವಿಕಾರ ರಾವಣನ ಜೈಲಿನಿಂದ ಬಿಡುಗಡೆ ಆಗಬೇಕು ಅಂದ್ರೆ ಶ್ರೀಮತದಂತೆ ನಡಿಬೇಕು। मंदिर लायक बनने का पुरुषार्थ करना है। ಮಂದಿರಕ್ಕೆ ಯೋಗ್ಯರಾಗುವಂತಹ ಪುರುಷಾರ್ಥವನ್ನ ಮಾಡಬೇಕು ಅಂತ ಹೇಳ್ತಾರೆ ಬಾಬೋರು। ज्ञान युक्त भावना और स्नेह संपन्न योग द्वारा उड़ती कला का अनुभव करने वाले बाप समान भव। ಜ್ಞಾನಯುಕ್ತ ಭಾವನೆ ಮತ್ತು ಸ್ನೇಹ ಸಂಪನ್ನ ಯೋಗದ ಮುಖಾಂತರ ಆರುವ ಕಲೆಯ ಅನುಭವ ಮಾಡುವಂಥವರೇ ತಂದೆಯ ಸಮಾನ ಭವ। जो ज्ञान स्वरूप योगी तो आत्माएं है, वे सदा सर्व शक्तियों की अनुभूति करते हुए विजयी बनती है। ಯಾರು ಜ್ಞಾನ ಸ್ವರೂಪ ಯೋಗಿ ತೋ ಆತ್ಮಗಳಾಗಿರ್ತಾರೆ, ಅವರು ಸರ್ವಶಕ್ತಿಗಳ ಅನುಭೂತಿಯನ್ನ ಮಾಡ್ತಾ ವಿಜಯಿಗಳಾಗ್ತಾರೆ। जो सिर्फ स्नेही व भावना स्वरूप है, उनके मन और मुख में सदा बाबा बाबा है, इसीलिए समय प्रति समय सहयोग प्राप्त होता है। ಯಾರು ಕೇವಲ ಸ್ನೇಹಿಗಳು ಭಾವನಾ ಸ್ವರೂಪರಾಗಿರ್ತಾರೆ, ಅವರ ಮನಸ್ಸಿನಿಂದ ಮತ್ತು ಮುಖದಿಂದ ಸದೈವ ಬಾಬಾ ಬಾಬಾ ಅಂತ ಇರುತ್ತೆ। ಆ ಕಾರಣ ಸಮಯದ ಪ್ರತಿ ಸಮಯ ಸಹಯೋಗ ಅನ್ನೋದು ಪ್ರಾಪ್ತಿ ಆಗತ್ತೆ। ಲೇಕಿನ್ ಸಮಾನ್ ಬನ್ನೆ ಮೇ ಜ್ಞಾನಿ ಯೋಗಿ ತೋ ಆತ್ಮಾಯೇ ಸಮೀಪ ಹೇ। ಸಮಾನರಾಗೋದ್ರಲ್ಲಿ ಜ್ಞಾನಿ ಯೋಗಿ ಆತ್ಮಗಳು ಸಮೀಪವಾಗಿರ್ತಾರೆ। ಇಸಿಲಿಯೇ ಜಿತ್ನಿ ಭಾವನಾ ವೋ ಉತ್ನಾ ಹಿ ಜ್ಞಾನ ಸ್ವರೂಪ ಹೋ। ಎಷ್ಟು ಭಾವನೆ ಅನ್ನೋದು ಇರುತ್ತೆ ಅಷ್ಟೇ ಜ್ಞಾನ ಸ್ವರೂಪರಾಗಿರ್ತಾರೆ। ज्ञानयुक्त भावना और स्नेह संपन्न योग, इन दोनों का बैलेंस उड़ती कला का अनुभव कराते हुए बाप समान बना देता है। ಜ್ಞಾನಯುಕ್ತ ಭಾವನೆ ಮತ್ತು ಸ್ನೇಹ ಸಂಪನ್ನ ಯೋಗ ಈ ಎರಡರ ಬ್ಯಾಲೆನ್ಸ್ ಆರುವ ಕಲೆಯ ಅನುಭವ ಮಾಡಿಸುತ್ತೆ, ತಂದೆಯ ಸಮಾನರನ್ನಾಗಿ ಮಾಡಿಬಿಡುತ್ತೆ ಅಂತ ಹೇಳ್ತಾರೆ ಬಾಬಾ। ಸ್ಲೋಗನ್ ಸದಾ ಸ್ನೇಹಿ ವ ಸಹಯೋಗಿ ಬನ್ನಾ ಹೇತೋ। ಸದಾ ಸ್ನೇಹಿಗಳು ಸಹಯೋಗಿಗಳಾಗಬೇಕು ಅಂದರೆ ಸರಳತೆ ಮತ್ತು ಸಹನಶೀಲತೆಯ ಗುಣವನ್ನ ಧಾರಣೆ ಮಾಡಬೇಕು। अनमोल ज्ञान रतन दादियों की पुरानी डायरी से। अनमोल ವ್ಯಾಲ್ಯೂಬಲ್ ಜ್ಞಾನ ರತ್ನಗಳು ದಾದಿಜಿಯವರ ಹಳೆಯ ಡೈರಿಗಳಿಂದ। मैं पार ब्रह्म में रहते भी सब कुछ जानता हूँ, यह बड़ा गोपनीय राज से, मगर ऐसा नहीं कि मैं बुद्धियोग बल से जानता हूँ, वह आंखों से देखता हूँ, मुझे सुनने के लिए कान है क्या। ನಾನು ದೂರ ಬ್ರಹ್ಮ ಮಹಾತತ್ವದಲ್ಲಿ ಎಲ್ಲವನ್ನ ತಿಳ್ಕೊಂಡಿದ್ದೀನಿ, ಇದು ಬಹಳ ಗುಹ್ಯವಾದಂತಹ ಗೋಪನೀಯವಾದಂಥ ರಹಸ್ಯದ ಮಾತು, ಆದರೆ ಈ ರೀತಿ ಇಲ್ಲ, ನನ್ನ ಬುದ್ಧಿಯೋಗ ಬಲದಿಂದ ತಿಳ್ಕೊಂಡಿದ್ದೀವಿ ಅಥವಾ ಕಣ್ಣಿನಿಂದ ನೋಡ್ತಾ ಇದ್ದೀನಿ,
ನನಗೆ ಕೇಳುವುದಕ್ಕೋಸ್ಕರ ಏನಾದರೂ ಕಿವಿ ಬೇಕಾ? ನಾ ಆಂಕೆ ಹೇ ನಾ ಕಾನ್ ಹೇ और ना कोई कर्मेंद्रिया है तो भी ಸಾರಾ ಕಾಮ್ ಕರ್ ರಹಾ ಹೂಂ. ಬಾಬಾ ಹೇಳ್ತಾರೆ, ನನಗೆ ಕಣ್ಣಿಲ್ಲ, ಕಿವಿ ಇಲ್ಲ, ಯಾವುದೇ ಕರ್ಮೇಂದ್ರಿಯಗಳಿಲ್ಲ, ಆದರೆ ಇಡೀ ಕಾರ್ಯವನ್ನ ಮಾಡ್ತಾ ಇದ್ದೀನಿ. ಕೇಸೆ ಕರ್ ರಹಾ ಹೂಂ, ಹೇಗೆ ಮಾಡ್ತಾ ಇದ್ದಾರೆ? ಕ್ಯೂಂಕಿ ಇಸ್ ಡ್ರಾಮಾ ಪ್ಲಾನ್ ಮೇ सारा ज्ञान मेरे पास मर्ज है, जब मैं उसे इमर्ज करने चाहूँ तो कर सकता हूँ. ಏಕೆಂತ ಹೇಳಿದ್ರೆ ಡ್ರಾಮಾದ ಪ್ಲ್ಯಾನ್ನಲ್ಲಿ ಇಡೀ ಜ್ಞಾನ ಅನ್ನೋದು ನನ್ನ ಹತ್ರ ಮರ್ಜ್ ಆಗಿದೆ. ಯಾವಾಗ ನಾನು ಇಮರ್ಜ್ ಮಾಡಬೇಕೋ ನಾನು ಮಾಡ್ಬೋದು. जो मेरे आगे जैसी भावना से आता है उस प्रति मेरे पास वही इमर्ज होता है. ಯಾರು ಶುಭಾಬೋರ್ ಹತ್ರ ಯಾವ ಭಾವನೆಯನ್ನ ಇಟ್ಕೊಂಡು ಬರ್ತಾರೆ ಅವ್ರ ಪ್ರತಿ ನನ್ನ ಹತ್ರ ಅದೇ ರೀತಿಯಲ್ಲಿ इमर्ज ಆಗತ್ತೆ. मगर ये ईश्वरीय फिलॉसफी वही जान सकते हैं जो विशाल बुद्धि वाले हैं. इसमें बुद्धि की बहुत ही सफाई चाहिए. ಈ ಈಶ್ವರೀಯ ಫಿಲಾಸಫಿಯನ್ನ ಯಾರು ತಿಳ್ಕೊಳೋದಕ್ಕೆ ಸಾಧ್ಯ ಅಂದರೆ ಯಾರ ಬುದ್ಧಿ ಎನ್ನೋದು ವಿಶಾಲವಾಗಿ ಇರುತ್ತೆ. ಇದರಲ್ಲಿ ಬುದ್ಧಿಯ ಸ್ವಚ್ಛತೆ ಎನ್ನೋದು ತುಂಬ ಇರಬೇಕಾಗತ್ತೆ. अनेक गुह्य राज है लेकिन इन ईश्वरीय राजों को यदि किसी ने इधर उधर की बातों में जाकर मुंझा दिया तो संशय में आ जाएगा. ಇಲ್ಲಿ ಬಾಬಾ ನಾವು ಮಕ್ಕಳಿಗೆ ಅನೇಕ ಗುಹ್ಯವಾದಂತಹ ರಹಸ್ಯಭರಿತವಾದಂಥ ಮಾತನ್ನ ಹೇಳ್ತಾರೆ. ಆದರೆ ಈ ಒಂದು ಈಶ್ವರೀಯ ರಹಸ್ಯವನ್ನ ಆ ಕಡೆ ಈ ಕಡೆ ಮಾತುಗಳಲ್ಲಿ ಹೋಗಿ ಕನ್ಫ್ಯೂಷನ್ ಆಯಿತು ಅಂತ ಹೇಳಿದಾಗ ಸಂಶಯದಲ್ಲಿ ಬಂದ್ಬಿಡ್ತಾರೆ. ಇಸಿಲಿಯೇ ಅವಶ್ಯ ಪೆಹಲೆ ನಿಶ್ಚಯ ಬುದ್ಧಿ ಕಾ ಫೌಂಡೇಶನ್ ಡಾಲ್ ರಮಣೀಕ್ ರಾಜೋಂ ಕೋ ಪಕಡ್ನಾ ಹೇ. ಆ ಕಾರಣ ಸಂಶಯವನ್ನ ಪಕ್ಕಕ್ಕಿಟ್ಟು ಅವಶ್ಯಕವಾಗಿ ಮೊದಲು ನಿಶ್ಚಯ ಬುದ್ಧಿಯ ಫೌಂಡೇಶನನ್ನ ಹಾಕ್ಕೊಳ್ಬೇಕು. ಆಗ ರಮಣೀಕವಾದಂಥ ರಹಸ್ಯ ಅನ್ನೋದು ಇಟ್ಕೊಳ್ಬೋದು. ನಿಶ್ಚಯ ಕಾ ಬೀಜ್ ಜೋ ಜೈಸಾ ಬೋತಾ ಹೇ ವೈಸಾ ಹಿ ಫಸಲ್ ಉಗ್ತಾ ಹೇ. ನಿಶ್ಚಯದ ಬೀಜ ಯಾರು ಯಾವ ರೀತಿ ಬೀಜವನ್ನ ಬಿತ್ತುತ್ತಾರೆ ಅದರಂತೆ ಅದರಿಂದ ಫಸಲ್ ಅನ್ನೋದು ಫಲ ಅನ್ನೋದು ಸಿಕ್ಕತ್ತೆ. ईश्वरीय बातों में जितना जो डीप आंतरिक जाएगा उतना ही वो निसंकल्प शांत रहेगा. इसीलिए इन राजों को जो डीप बुद्धि वाले मेहनत अनन्य वत्सु है वही खोज अपने पास उठा सकेंगे. ಈಶ್ವರಿಯ ಮಾತನ್ನ ಎಷ್ಟು ಡೀಪ್ ಆಗಿ ಆಂತರಿಕವಾಗಿ ಹೋಗ್ತಾರೆ, ಅವರು ನಿಸಂಕಲ್ಪ ಶಾಂತರಾಗಿರ್ತಾರೆ. ಈ ರಹಸ್ಯವನ್ನ ಡೀಪ್ ಆಗಿ ಬುದ್ಧಿಯಲ್ಲಿ ಇಟ್ಕೊಳ್ಳುವಂತಹ ಅನನ್ಯ ವತ್ಸರು ವಹಿ ಕೋಜ್ ಅಪ್ನೆ ಪಾಸ್ ಉಠಾ ಸಕೆಂಗೆ. ಅವರೇ ಈ ಒಂದು ರಹಸ್ಯವನ್ನ ತಿಳ್ಕೊಳೋದಕ್ಕೆ ಅರ್ಥ ಮಾಡ್ಕೊಳೋದಕ್ಕೆ ಸಾಧ್ಯ ಆಗತ್ತೆ. ಅಚ್ಚ, ಓಂ ಶಾಂತಿ.